ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೆಲ್ತಿಯಾಗಿ ಒಂದು ಕೇಕನ್ನು ಮಾಡ್ತಾ ಇದ್ದೇನೆ. ಈಸಿಯಾಗಿ ಮಾಡ್ಬೋದು, ಫಟಾಫಟ ಅಂತ ಹೇಳಿ ಮಾಡ್ಬೋದು. ಇದಕ್ಕೆ ಮೈದಾ ಬೇಕಾಗಿಲ್ಲ, ಎಣ್ಣೆ ಬೇಕಾಗಿಲ್ಲ, ಬೇಕಿಂಗ್ ಪೌಡರ್ ಬೇಕಾಗಿಲ್ಲ, ಸೋಡಾ ಬೇಕಾಗಿಲ್ಲ, ಏನೋ ಬೇಕಾಗಿಲ್ಲ, ಈಸ್ಟ್ ಸಹ ಯೂಸ್ ಮಾಡ್ತಿಲ್ಲ. ಏನು ಯೂಸ್ ಮಾಡದೆ ಫಟಾಫಟ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕೇಕ್ ಮಾಡ್ತಿದ್ದೇನೆ. ಅದಕ್ಕೆ ಒಂದು ಪ್ಯಾನನ್ನು ಬಿಸಿಗಿಟ್ಟಿದ್ದೇನೆ. ಅದಕ್ಕೆ ನಾನು ಸ್ವಲ್ಪ ಗೀ ಹಾಕ್ಬಿಟ್ಟು 1 ಸ್ಪೂನು, ಈಗ ಇದಕ್ಕೆ 1 ಕಪ್ಪಿನಷ್ಟು ರವೆ ಹಾಕಿದ್ದೇನೆ ನಾನು. ಈಗ ರವೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಹುರಿಬೇಕು. ಇದರದ್ದು ಕಲರ್ ಚೇಂಜ್ ಆಗುವ ತನಕ ಇದನ್ನು ಚೆನ್ನಾಗಿ ಹುರಿಬೇಕು. ಈಗ ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂದಿದೆ. ಈಗ ನೋಡಿ, ಫುಲ್ ಚೇಂಜ್ ಆಗಿದೆ. ನಾನು ಸ್ಟವ್ ಆಫ್ ಮಾಡಿದ್ದೇನೆ. ಈಗ ನೋಡಿ, ಇದನ್ನು ಒಂದು ತಟ್ಟೆಗೆ ಹಾಕ್ತಾ ಇದ್ದೇನೆ ನಾನು. ಈಗ ಇದಕ್ಕೆ ನಾನು ಒಂದು ಲೋಟ ರವಕ್ಕೆ 2 ಕಪ್ಪಿನಷ್ಟು ನಾನಿಲ್ಲಿ ಹಾಲು ಹಾಕ್ತಾ ಇದ್ದೇನೆ. ಈಗ ನೋಡಿ, ಇದೆಲ್ಲ ಹೀರ್ಕೊಂಡಿದೆ ರವೆ ಹಾಲನ್ನು. ಈಗ ಇದನ್ನು ಮುಚ್ಚಿಡ್ತಿದ್ದೇನೆ. ಅಷ್ಟೊತ್ತಿಗೆ ನಾವಿಲ್ಲಿ ಒಂದು ಪ್ಯಾನನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಗೀ ಹಾಕ್ಬಿಟ್ಟು 1/4 ಕಪ್ಪಿನಷ್ಟು ಅಥವಾ 1 ಕಪ್ಪಿನಷ್ಟು ನಾನಿಲ್ಲಿ ಸಕ್ಕರೆ ತಗೊಂಡಿದ್ದೇನೆ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು, ಕರಗಬೇಕಿದು. ನೋಡಿ, ಕರಗಿದೆ. ಈಗ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಈಗ ನಾವು ಇದಕ್ಕೆ ನೆನೆಸಿಟ್ಟಂತಹ ರವೆಯನ್ನು ಹಾಕಬೇಕು ಇದಕ್ಕೆ. ಈಗ ಗ್ಯಾಸ್ನ ಉರಿಯನ್ನು ಸ್ಲೋ ಇಡಬೇಕು, ಫಾಸ್ಟ್ ಇಡಬಾರ್ದು. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಇದೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಒಂಚೂರು ಚಿಟಿಕೆಯಷ್ಟು. ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಹಾಕ್ಬಿಟ್ಟು ಈಗ ಇನ್ನೊಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಂದು ಈ ಮೆಥಡ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಸಹ ಒಂದು ಕಮೆಂಟ್ ಹಾಕಿ. ಈಗ ಇದಕ್ಕೆ ಒಂದು ಪಾತ್ರೆ ತಗೊಂಡಿದ್ದೇನೆ ನಾನು. ಈ ಪಾತ್ರೆಗೆ ಗೀ ಹಾಕ್ಬಿಟ್ಟು ಗೀ ಸವರಬೇಕು. ಇದು ಕೇಕ್ ಮಾಡೋದು ಆ ಥರದ ಪಾತ್ರೆ ತಗೊಂಡ್ರೆ ಸಹ ಆಗುತ್ತೆ. ನಾನು ಈ ಥರದ್ದು ತಗೊಂಡಿದ್ದೇನೆ, ಹಾಲು ಬಿಸಿ ಮಾಡೋದು. ಈಗ ಇದಕ್ಕೆ ನಾನು ಒಣ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೇನೆ ಕೆಳಗಡೆ. ಮತ್ತು ನಾವು ಮಾಡಿಟ್ಟಂತಹ ರವನ್ನು ಇದರೊಳಗಡೆ ಹಾಕಬೇಕು. ಈಗ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಅದು ಪ್ರೆಸ್ ಆಗಬೇಕು. ಈಗ ನೋಡಿ, ನಾನು ಚೆನ್ನಾಗಿ ಇದನ್ನು ಪ್ರೆಸ್ ಮಾಡಿದ್ದೇನೆ. ಈಗ ಇದನ್ನು ತಣ್ಣಗಾಗಲು ಬಿಡಬೇಕು. ಈಗ ಸೈಡಲ್ಲಿ ನೋಡಿ, ಅದು ತಣ್ಣಗಾಗಿದ್ದರೆ ಸೈಡ್ ಬಿಡುತ್ತೆ. ಆ ಥರ ಆದಾಗ ಇದನ್ನು ಒಂದು ಬಟ್ಲಿಗೆ ಹಾಕಬೇಕು. ಈಗ ನೋಡಿ, ಕೇಕ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಬೇಕ್ರಿಯದ್ದು ಅನ್ಹೆಲ್ತಿ ಕೇಕ್ ಕೊಡುವುದಕ್ಕಿಂತ ಇದು ಹೆಲ್ತಿಯಾದ ಕೇಕನ್ನು ಈ ರೀತಿ ಮಾಡಿ ಮಕ್ಕಳಿಗೆ ಕೊಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಥ್ಯಾಂಕ್ ಯು.